ಅವಕಾಶ ಹೋಗಿದ್ದೇವೆ ಅಂತ ಭಾವಿಸಿ ನೋಡ್ತೇವೆ. ಒಂದು ದಿನ ಗೊತ್ತಾಗುತ್ತೆ ಎಷ್ಟು 3 ಜನ ಸ್ನೇಹಿತರು ಸೇರಿಕೊಂಡು ಸಮುದ್ರ ದಾಟಲಿಕ್ಕೆ ಹೊರಟರು. ದೊಡ್ಡ ಸಮುದ್ರ ದಾಟಲಿಕ್ಕೆ ಹೊರಟು. ರಾತ್ರಿ ಹಡಗನ್ನು ತೆಗೆದುಕೊಂಡು ತುಂಬ ಕಷ್ಟವಿದೆ. ಜೀವನ ನಾವು ಕಷ್ಟಗಳು ಹುಟ್ಟಾಕಿ ಬಿಡೋದನ್ನ ನೋಡಿ ಹುಟ್ಟಾಕಿ 3 ಜನ ಮಾತನಾಡ್ಕೊಂಡ್ರೆ ಇನ್ನೇನು ಸೂರ್ಯ ಹೋಗ್ತಾನೆ ಗೊತ್ತಾಗುತ್ತೆ. ಇಷ್ಟು ದೂರ ಬಂದಿದ್ದರಿಂದ ಗೊತ್ತಾಗುತ್ತೆ. ಆಮೇಲೆ ನೋಡ್ಕೊಳ್ಳೋಣ ಅಂತ ತುಂಬ ಖುಷಿಯಾಗಿ ಬಹಳ ಶ್ರಮಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇವೆ ಅಂತ ಸೂರ್ಯ ಹುಟ್ಟಿದ ಮೇಲೆ ನೋಡ್ತಾನೆ ಎಷ್ಟು ದೂರ ಬಂದಿರೋದು ನೋಡಿದರೆ ರಾತ್ರಿ ಯಾವ ಶಿವಶ್ವರ ಅಂತೀವಲ್ಲ, ಯಾವುದು ಸಮುದ್ರದ ತಡಿ ಅಂತಿದೆ. ಅವರ ಹಡಗನ್ನು ಹುಟ್ಟಾಕಲಿಕ್ಕೆ ದೋಣಿನ ಹುಟ್ಟಾಕಲಿಕ್ಕೆ ಹಾಕಿದ ಶ್ರಮವನ್ನು ಅದೇ ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಶ್ರೀಶ್ವರಿಗೆ ಆಂಕರ್ ಮಾಡಿದ್ರಲ್ಲ, ಅದನ್ನು ಬಿಚ್ಚೇ ಆಗ ರಾತ್ರಿ ಹುಟ್ಟಾಕಿದ್ದು. ಅದೇ ರೀತಿ ನಾವು 1, 2, 3 ಎಲ್ಲ ಕ್ಲಾಸ್ಗಳು ಹೋಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಚರ್ಚೆಗೆ ಸೇರ್ಕೊಂಡು ದೊಡ್ಡ ಆಫೀಸರ್ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ದೂರ ಬಂದಿದ್ದೀನಿ ಅಂತಂದರೆ ಎಂದು ಬಂದೇ ಇದ್ದೀನಿ ಅದೇ. ಅದಕ್ಕೆ ಈ ಅಟಾಮಿಕ್ ಮಾಡಿರ್ತಕ್ಕಂಥ ದೊಡ್ಡ ವಿಜ್ಞಾನಿ ರದರ್ಫೋರ್ಡ್ ಕೇಳಿದಿರಿ, ಅವನು ಅದೇ ಒಂದು ಮಾತನ್ನು ಹೇಳ್ತಾನೆ, ಇನ್ ದ ಸರ್ಚ್ ಆಫ್ ಟ್ರೂತ್ ಆಫ್ ಮೈ ಲೈಫ್. ಯಾರು ಹೇಳ್ತಿದ್ದು? ರದರ್ಫೋರ್ಡ್ ಅಂತ ಒಬ್ಬ ಅಟಾಮಿಕ್ ಮಾಡೆಲ್ನ ಕೊಟ್ಟಂತ. ಅವನು ಹೇಳಿದ ಸಂದರ್ಭಕ್ಕೆ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿಸ್ ಯೂನಿವರ್ಸ್ ಯೂಸ್ ಟು ಬಿ ಪಾರ್ಟ್ ಆಫ್ ಆಟಮ್. ಅವನು ಬಂದ ನಂತರದಲ್ಲಿ ಗೊತ್ತಾಯಿತು ಆಟಮ್ ಈಸ್ ನಾಟ್ ಜಸ್ಟ್ ಅನ್ ಆಟಮ್, ಇಟ್ ಈಸ್ ನಾಟ್ ಜಸ್ಟ್ ಎ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿಸ್ ಯೂನಿವರ್ಸ್. ಆಟಮ್ ಆಲ್ಸೋ ಕ್ಯಾನ್ ಬಿ ಡಿವೈಡೆಡ್ ಟು ಮೆನಿ ಪಾರ್ಟ್ಸ್ ತೋರಿಸ್ಬೇಕಂತ ದೊಡ್ಡ ವಿಜ್ಞಾನ. ಅವ ಏನು ಹೇಳಿದ? 66 ವರ್ಷ ಬದುಕಿದ. 66 ವರ್ಷಗಳ ಕಾಲ ನಮ್ಮ ಹಾಗೆ ಹುಟ್ಟು ಹಾಕಿ ಕೊನೆಗೆ ಯಾಕೋ ಒಂಥರ ಅನ್ನಿಸ್ತಂತ 66 ವರ್ಷ ಆದಾಗ ಆಗ ಇಂಥದ್ದೊಂದು ಸ್ಟೇಟ್ಮೆಂಟ್ ಸ್ವಲ್ಪ ಇನ್ಸೈಟ್ ಪ್ರಾರಂಭ ಆಯಿತು. ಇನ್ಸೈಟ್ ಪ್ರಾರಂಭ ಆದಾಗ ಹೊರಗೆ ಓಡುವ ಇಂದ್ರಿಯಗಳನ್ನು ಸ್ವಲ್ಪ ಒಳಗಡೆ ಓಡಿಸ್ಲಿಕ್ಕೆ, ಹೊರಗೆ ಓಡುವ ಇಂದ್ರಿಯ ಮನಸ್ಸುಗಳನ್ನು ಸ್ವಲ್ಪ ಒಳಗಡೆ ಓಡಿಸ್ಲಿಕ್ಕೆ ಪ್ರಾರಂಭ ಆದಾಗ ಅವನಿಗೆ ಈ ಒಂದು ಭಾವನೆ ಬಂತು. ಯಾವ ಭಾವನೆ? ಇನ್ ದ ಸರ್ಚ್ ಆಫ್ ಟ್ರೂತ್ ಆಫ್ ಮೈ ಲೈಫ್ ಐ ಎಂಡೆಡ್ ವಿತ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಅಲ್ಲಿವರೆಗೂ ಇವೇನೇ ಅಂತಿಮ ಅಂತ ತಿಳ್ಕೊಂಡು ಹೇಗೆ ಹೇಳ್ತಾನೆ, ವಿಚ್ ಹ್ಯಾವ್ ನೋ ಲೈಫ್ ಅಟ್ ಆಲ್. ಮತ್ತೆ ಹೇಳ್ತಾನೆ, somewhere along the line my life has run out through my fingers. At this age, at the age of 66, at this age I have been trying to retrace the path of my life. ದಿನಪೂರ್ತಿ ವೆಹಿಕಲ್ನ ಓಡಿಸಿ ಡೆಡ್ ಎಂಡಿಗೆ ಬಂದು ನಾನು ಬಂದಿರ್ತಕ್ಕಂಥದ್ದು ಡೆಡ್ ಎಂಡು ನನ್ನ ದಾರಿ ಅಲ್ಲ ಅಂತ ಗೊತ್ತಾಗಿ ವಾಪಸ್ ತಿರುಗಿಸೋ ಹೊತ್ತಿಗೆ ಬದುಕಿನಲ್ಲಿ ಅಥವಾ ದಿನದಲ್ಲಿ ಸಮಯ ಇದ್ದರೆ ಪರವಾಗಿಲ್ಲ, ಮತ್ತೊಂದು ನಮ್ಮ ದಾರಿಯನ್ನು ನೋಡ್ಕೊಳ್ಳಿಕ್ಕೆ. ಅದು ಬದುಕಿನ ಕೊನೆಯ ದಿನ ಆಗಿದ್ರೆ ಮಾಡೋದು. ಇಂತಹದೊಂದು ಕ್ಷಣ ನಮ್ಮ ಬದುಕಿನಲ್ಲಿ ಬರಬಾರ್ದು ಅಂತಂದರೆ ಜಗತ್ತಿನ ವ್ಯವಹಾರಗಳನ್ನು ಮಾಡೋದ್ರ ಮಧ್ಯದ ಜೊತೆಯಲ್ಲಿ ಏನು ಮಾಡಬೇಕು? ನಾವು ನಮ್ಮ ಒಳಗಿನ ಪಯಣವನ್ನು ಕೂಡ ಪ್ರಾರಂಭ ಮಾಡಬೇಕು. ಹೊರಗಿನ ಪಯಣಕ್ಕೆ ಹಲವಾರು ವೆಹಿಕಲ್ಸ್, ಸೆಟಲೈಟ್ಸ್ ಇದೆ, ಬಸ್ ಇದೆ, ಫ್ಲೈಟ್ ಇದೆ, ಕಾರ್ ಇದೆ, ಏನೆಲ್ಲ ವೆಹಿಕಲ್ಸ್ಗಳಿದ್ದಾರೆ. ವಿದಿನ್ ನೋ ಟೈಮ್ ಯು ಕ್ಯಾನ್ ರೀಚ್ ಔಟ್ look and call of the not only just our country or our globe, your universe. ಆದರೆ ತುಂಬ ಸನಿಹದಲ್ಲಿರ್ತಕ್ಕಂಥ ನಮ್ಮ ತಾಣ ಯಾವುದು ಅಂತಂದರೆ ನಾವೇನೆ. ಆದರೆ ಜಗತ್ತಿನ ಯಾವ ಮೂಲೆಗೆ ಬೇಕಾದ್ರೂ ಹೋಗಲಿಕ್ಕೆ ಸಾಧನಗಳನ್ನ ಕಂಡುಹಿಡ್ಕೊಂಡಿದ್ದೇವೆ. ಆದರೆ ನಮ್ಮ ಒಳಗಡೆಗೆ